ಡಿ.ಕೆ. ಶಿವಕುಮಾರ್ ತಿರುಪತಿಗೆ ಹೋದರು. ನಿನ್ನೆ ರಾತ್ರಿಯೇ ವಿಶೇಷ ವಿಮಾನದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಬೆಳಗ್ಗೆನೇ ತಿರುಪತಿ ತಿಮ್ಮಪ್ಪನ ದರ್ಶನ ಮುಖ್ಯಮಂತ್ರಿಗಳಿಂದ. ಅಲ್ಲಿ ರಾಷ್ಟ್ರ ಇದು ಮಾಡ್ಕೊಂಡು ಅವ್ರಿಗೆ ಇದು ಮಾಡ್ಕೊಂಡು ತಿರುಪತಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗ್ಗೆನೇ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆದಿದ್ದಾರೆ ಮುಖ್ಯಮಂತ್ರಿಗಳು. ತಮ್ಮ ಪತ್ನಿ ಸಹಿತವಾಗಿ ಅವರು ತಿರುಪತಿಗೆ ಹೋಗಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಜಯಭೇರಿ. 4 ಅಭ್ಯರ್ಥಿಗಳು ಸಾಕು ಅಂತ ಹೇಳಿದ್ರು ಕೂಡ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು. 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಆಪರೇಷನ್ ಮಾಡಿದ್ದು. ಈ ಮುಖಾಂತರ ವಿನಯ್ ಕಾರ್ತಿಕ್ ಅವರಿಗೆ ದಕ್ಕಿದ್ದು ಬರೋಬ್ಬರಿ 32 ಮತಗಳು. ಡಿ.ಕೆ. ಶಿವಕುಮಾರ್ ತಿರುಪತಿಗೆ ಹೋದರು. ನಿನ್ನೆ ರಾತ್ರಿಯೇ ವಿಶೇಷ ವಿಮಾನದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಬೆಳಗ್ಗೆನೇ ತಿರುಪತಿ ತಿಮ್ಮಪ್ಪನ ದರ್ಶನ ಮುಖ್ಯಮಂತ್ರಿಗಳಿಂದ. ಅಲ್ಲಿ ರಾಷ್ಟ್ರ ಇದು ಮಾಡ್ಕೊಂಡು ಅವ್ರಿಗೆ ಇದು ಮಾಡ್ಕೊಂಡು ತಿರುಪತಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗ್ಗೆನೇ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆದಿದ್ದಾರೆ ಮುಖ್ಯಮಂತ್ರಿಗಳು. ತಮ್ಮ ಪತ್ನಿ ಸಹಿತವಾಗಿ ಅವರು ತಿರುಪತಿಗೆ ಹೋಗಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಜಯಭೇರಿ. 4 ಅಭ್ಯರ್ಥಿಗಳು ಸಾಕು ಅಂತ ಹೇಳಿದ್ರು ಕೂಡ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು. 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಆಪರೇಷನ್ ಮಾಡಿದ್ದು. ಈ ಮುಖಾಂತರ ವಿನಯ್ ಕಾರ್ತಿಕ್ ಅವರಿಗೆ ದಕ್ಕಿದ್ದು ಬರೋಬ್ಬರಿ 32 ಮತಗಳು.